ಫ್ರೆಂಡ್ಸ್, ನಾವಿವತ್ತು ಎಕ್ಸೆಲ್ ಕ್ಲಾಸ್ 12ನೇ ಕ್ಲಾಸ್ ಮಾಡ್ತಾ ಇದೀವಿ. ಸೊ 12ನೇ ಕ್ಲಾಸ್ ಬಂದು ಸ್ಪ್ರೆಡ್ ಶೀಟ್ ಹೇಗೆ ಮಾಡೋದು ಅಂತ. ಸೊ ಸ್ಪ್ರೆಡ್ ಶೀಟ್ ನ ಯಾವ ತರ ಮಾಡೋದು ಅಂತ ಹೇಳ್ತೀನಿ. ಸೊ ನೀವು ಯಾಕೆ ಮಾಡ್ಬೇಕು ಅನ್ನೋದ್ರಿಂದ, ಡಾಟಾ 7th ರೋ ಅಲ್ಲಿ ಒಂದು ಡಾಟಾ ಇರುತ್ತೆ, ಸರಿನಾ? 7th ರೋ ಅಲ್ಲಿ ಒಂದು ಡಾಟಾ ಇರುತ್ತೆ. ಸೊ 7th ರೋನ ಒಂದು 67th ರೋ ಅಲ್ಲಿ ಇರೋದನ್ನ ಕಂಪೇರ್ ಮಾಡ್ಬೇಕು. ಸೊ ಇವೆರಡು ಕಂಪೇರ್ ಮಾಡ್ಬೇಕು ಅಂತ ಅಂದಾಗ ನಾವು ಫ್ರೀಸ್ ಆಗ್ಲಿ ಯೂಸ್ ಮಾಡಕ್ಕಾಗಲ್ಲ. ಫ್ರೀಸ್ ಯೂಸ್ ಮಾಡಿದಾಗ ಕಾಲಮ್ ನ ಮತ್ತೆ ರೋನ ಎರಡು ಫೀಚರ್ ಇರೋದೇನಪ್ಪಾ ಅಂದ್ರೆ, ಫ್ರೀಸ್ ಪ್ಯಾನಲ್ಸ್, ಸರಿನಾ? ನಾವೀಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿಕ್ಕೆ ಫ್ರೀಸ್ ಮಾಡಿದ್ರೆ, ಸರಿನಾ? ಇಲ್ಲಿಕ್ಕೆ ನಾನು ಫ್ರೀಸ್ ಮಾಡಿದ್ರೆ ನನ್ನ ಫ್ರೀಸ್ ಟಾಪ್, ಸರಿನಾ? ಟಾಪ್ ಮಾತ್ರ ಆಗುತ್ತೆ, ಇಲ್ಲ ಮಧ್ಯದಲ್ಲಿರೋದು ಇಲ್ಲೆಲ್ಲ ಇಕ್ಕಿ ನಾನು ಫ್ರೀಸ್ ಮಾಡಕ್ ಆಗೋದಿಲ್ಲ. ಸೊ ಅವಾಗ ಏನ್ ಮಾಡ್ಬೇಕಾಗುತ್ತೆ, ನಾನು ಸ್ಪ್ರೆಡ್ ಶೀಟ್ ನ ಯೂಸ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲೆಲ್ಲ ಮಧ್ಯದಲ್ಲಿ ಯಾವ್ದೋ ಒಂದ್ ಬೇಕು. ಸೊ ಆ ಡಾಟಾನ ಈ ಡಾಟಾ ಎರಡು ಕಂಪೇರ್ ಮಾಡ್ಬೇಕು. ಸೊ ಹೈಡ್ ಮಾಡೋದಾದ್ರೆ ಕಾಲಮ್ ಅಲ್ಲಿ ಆಗುತ್ತೆ. ಸೊ ಕಂಪೇರ್ ಮಾಡ್ಬೇಕಾದ್ರೆ ನಾವು ಹೈಡ್ ಮಾಡೋದು ಟೈಮ್ ಜಾಸ್ತಿ ಆಗುತ್ತೆ ಅಂತ ಅಂದಾಗ ನಮ್ಗೆ ಇದು ಈಸಿ ಮೆಥಡ್ ಆಗಿರುತ್ತೆ. ಈಸಿ ಮೆಥಡ್ ಅಲ್ಲಿ ಆರಾಮಾಗಿ ನಾವು ಸ್ಪ್ಲಿಟ್ ನ ಮಾಡ್ಬೋದು, ಸರಿನಾ? ಅದ್ ಯಾವ ತರ ಮಾಡೋದು ಅಂತ ಹೇಳ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಮ್ಗೆ 10 ವರ್ಗೂ ಬೇಕಾಗಿರುತ್ತೆ. 11 ಇಂದ ನಾವು 10 ಅಲ್ಲಿ ಇರೋದನ್ನ ಜೊತೆಗೆ ಒಂದು 40 ಇರೋದನ್ನ ಕಂಪೇರ್ ಮಾಡ್ಬೇಕು, ಸರಿನಾ? ಸೊ 10 ಅಲ್ಲಿ ಬೇಕು ಅಂತ ಅಂದಾಗ ನಾವು 10 ಇಂದ 11 ಹೋಗ್ತೀವಿ. ಸೊ 11 ನ ಸೆಲೆಕ್ಟ್ ಮಾಡ್ಕೊಂತೀವಿ. ಸೊ 11th ರೋ ನ ಸೆಲೆಕ್ಟ್ ಮಾಡ್ಕೊಂಡಾಗ 11th ರೋ ಸೆಲೆಕ್ಟ್ ಮಾಡ್ಕೊಂಡು ವ್ಯೂಗೆ ಹೋಗ್ತೀವಿ. ವ್ಯೂಗೆ ಹೋದಾಗ ಇಲ್ಲಿ ಸ್ಪ್ಲಿಟ್ ಅಂತ ಕಾಣಿಸುತ್ತೆ ನೋಡಿ ವಿಂಡೋದಲ್ಲಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಈ 10 ಡಾಟಾ ಏನಿರುತ್ತೆ ಅದು ಒಂದ್ ಶೀಟ್ಗೆ ಹೋಗುತ್ತೆ. ಸೊ 11 ಇಂದ ಏನಾಗುತ್ತೆ, ಇನ್ನೊಂದ್ ಶೀಟ್ ತರ ಓಪನ್ ಆಗುತ್ತೆ, ಸರಿನಾ? ಸೊ ನೀವಾಗ 40 ಇರ್ಬೋದು, 8 ಇರ್ಬೋದು, 112, 12, 13, 14, 16 ನಿಮ್ಗೆ ಯಾವ ಡಾಟಾ ಬೇಕು ಆ ಡಾಟಾನ ಇಲ್ಲಿ ಕಂಪೇರ್ ಮಾಡಬಹುದು. ನೋಡಿ 83, 10. ಸೊ ಇವೆರಡು ಡಾಟಾನ ನಾವಿಲ್ಲಿ ಏನು ಯಾರು ಯಾವ ಕಂಪ್ನಿ, ಫಿನಾನ್ಸ್, ಐಟಿನ, ಕಾರ್ಪೊರೇಟ್, ಮ್ಯಾನುಫ್ಯಾಕ್ಚರಿಂಗ್, ಸೊ ಈ ತರ ಡಾಟಾನ ನಾವು ಆರಾಮಾಗಿ ಕಂಪೇರ್ ಮಾಡಬಹುದು. ಸೊ ಫ್ರೀಸಿಂಗ್ ಅಲ್ಲಿ ಇದು ಆಗೋದಿಲ್ಲ, ಸರಿನಾ? ಮಧ್ಯದಲ್ಲೆಲ್ಲ ನಾವು ಅದನ್ನ ಫ್ರೀಸ್ ಮಾಡ್ಕೊಂಡು ಸ್ಪ್ಲಿಟ್ ಮಾಡ್ಕೊಳಕ್ ಆಗೋದಿಲ್ಲ. ಇದು ಒಂದ್ ಮೆಥಡ್. ಆದ್ರೆ ಇದನ್ನ ಯಾವ ತರ ಕ್ಯಾನ್ಸಲ್ ಮಾಡೋದು ಅಂದ್ರೆ, ಈ ಲೈನ್ ಇದೆಯಲ್ಲ ಇದ್ರ ಮೇಲೆ ಹೋಗಿ ಡಬಲ್ ಕ್ಲಿಕ್ ಮಾಡಿದ್ರು ಸಹ ಏನಾಗುತ್ತೆ, ಸ್ಪ್ಲಿಟ್ ಕ್ಯಾನ್ಸಲ್ ಆಗುತ್ತೆ. ಸ್ಪ್ಲಿಟ್ ಆಪ್ಷನ್ ಏನಿರುತ್ತೆ ಅದು ಕ್ಯಾನ್ಸಲ್ ಆಗುತ್ತೆ. ಸೊ ನಮ್ಗೆ ಬೇಡ ಅಂತಂದ್ರೆ ಸೆಲೆಕ್ಟ್ ಮಾಡ್ಕೊಂತಿಲ್ಲ ಸ್ಪ್ಲಿಟ್. ಈಗ ಮತ್ತೆ ಸ್ಪ್ಲಿಟ್ ಮಾಡ್ತಾ ಇದೀನಿ. ಸೊ ನಿಮಗೆ ಈ ತರ ಇಲ್ಲ ಅಂತಂದ್ರೆ ವ್ಯೂ ಟ್ಯಾಬ್ಗೆ ಹೋಗಿ, ಸರಿ? ವ್ಯೂ ಟ್ಯಾಬ್ಗೆ ಹೋದಾಗ ವಿಂಡೋಸ್ ಅಂತ ಇರುತ್ತೆ. ವಿಂಡೋಸ್ ಅಲ್ಲಿ ಸ್ಪ್ರೆಡ್ ಶೀಟ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಸ್ಪ್ರೆಡ್ ಶೀಟ್ ಕ್ಯಾನ್ಸಲ್ ಆಗುತ್ತೆ, ಸರಿನಾ? ಸೊ ಇದು ಇಲ್ಲಿವರೆಗೂ ರಾಸ್ದಾಗಿತ್ತು. ಈಗ ಕಾಲಮ್ ನ ಯಾವ ತರ ಸ್ಪ್ರೆಡ್ ಶೀಟ್ ಮಾಡೋದು, ಸೇಮ್, ಯಾರಲ್ಲಿ ಏನ್ ಡಿಫ್ರೆನ್ಸ್ ಇಲ್ಲ. ಸೊ ನಮ್ಗೆ ABC ಇಲ್ಲಿವರೆಗೂ ಬೇಕು. ಸೊ ಡಿ ಇಂದ ನಾವು ಫ್ರೀಸ್ ಮಾಡೋದು, ಡಿಪಾರ್ಟ್ಮೆಂಟ್ ಇಂದ ನಾವು ಈಗ ಫಾರ್ ಎಕ್ಸಾಂಪಲ್ ಜಾಬ್ ಟೈಟಲ್ ಮತ್ತೆ ಆನ್ಯುವಲ್ ಸ್ಯಾಲರಿನ ಕಂಪೇರ್ ಮಾಡಬೇಕು. ಸೊ ಆ ತರ ಆನ್ಯುವಲ್ ಸ್ಯಾಲರಿ ಕಂಪೇರ್ ಮಾಡ್ಬೇಕು ಅಂತ ಅಂದಾಗ ಜಾಬ್ ಟೈಟಲ್ ಇಂದ ಬಿಡ್ತೀವಿ. ಈ ಕಾಲಮ್ ಹೆಡರ್ ಮೇಲೆ ಹೋಗಿ ಕ್ಲಿಕ್ ಮಾಡ್ಕೊಂಡು ಸ್ಪ್ಲಿಟ್ ಅಂತ ಇರುತ್ತಲ್ಲ, ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ 2 ಶೀಟ್ ಆಯ್ತು. ಸೊ ನಾವು ಇವಾಗ ಅದನ್ನ ಕಂಪೇರ್ ಮಾಡಬಹುದು. ನೋಡಿ, ಆನ್ಯುವಲ್ ಸ್ಯಾಲರಿ ಮ್ಯಾನೇಜರ್ $1,141,604 ಲೈಕ್ ಈ ತರ ನಾವು ಕಂಪೇರ್ ಮಾಡ್ಬೋದು. ಸೊ ನಮಗೆ ಬೇಡ ಅಂತಂದ್ರೆ ಅಗೇನ್ ಅದ್ರ ಮೇಲೆ ಹೋಗಿ ಡಬಲ್ ಕ್ಲಿಕ್ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ, ಸರಿನಾ? ಇದು ಇವತ್ತಿನ ಸ್ಪ್ರೆಡ್ ಶೀಟ್ ಕ್ಲಾಸ್ ಆಗಿತ್ತು. ಸೊ ನೆಕ್ಸ್ಟ್ ಕ್ಲಾಸ್ ಗೆ ಬೇರೆ ಟಾಪಿಕ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್, ಟಾಟಾ, ಬೈ ಬೈ.